ಪೆಹಲ್ಗಾಮ್ನಲ್ಲಿ ಏನು ಘಟನೆ ಆಯಿತು, ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಂಡ್ರು ಭಾರತೀಯರು. ಆ ಕಣ್ಣೀರೇ ಇನ್ನೂ ಕೂಡ ಆರಿಲ್ಲ. ಆದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚನ್ನು ಆಡಿಸೋಕೆ ಶುರು ಮಾಡಿಕೊಂಡಿದ್ದಾರೆ. ದುಡ್ಡಿಗೋಸ್ಕರ ಪಾಕ್ ಜೊತೆ ಕ್ರಿಕೆಟ್ ಆಡ್ತೀರಾ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನ T20 ಮ್ಯಾಚ್ ಏನಿದೆ ಅದರ ಬಗ್ಗೆ ಇದು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ T20 ಮ್ಯಾಚ್ ಏನಿದೆ ಆ ಪಂದ್ಯ ರದ್ದಾಗಿತ್ತು, ಮತ್ತೆ ಹಂಗೋ ಹಿಂಗೋ ಮಾಡಿ ಒಪ್ಪಂದವನ್ನು ಮಾಡಿಕೊಂಡ್ರು. ಶ್ರೀರಾಮ ಸೇನೆಯ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಕೆಟ್ಟ ಬುದ್ಧಿ ಇನ್ನೂ ಕೂಡ ಬಿಟ್ಟಿಲ್ಲ, ಅದು ಬದಲಾಗಿಲ್ಲ ಕೂಡ. ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ಇನ್ನೂ ಪಾಕಿಸ್ತಾನ ಮಾತನಾಡ್ತಾ ಇದೆ, ಅದರಲ್ಲಿ ತೊಡಗಿಕೊಳ್ಳುತ್ತಾ ಇದೆ. ಹೀಗಿರುವಾಗ ಇನ್ನು ಇದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಮೌನವನ್ನು ವಹಿಸಿತ್ತು. ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ರು, ಇಲ್ಲೂ ಕೂಡ ಸರ್ಕಾರ ಮೌನವನ್ನು ವಹಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಿತ್ಯವೂ ಕೂಡ ಹಿಂದೂಗಳ ಕಗ್ಗೊಲೆಯಾಗ್ತಾ ಇದೆ, ಹಿಂದೂಗಳ ಉದ್ಯಮಿಗಳ ಹತ್ಯೆ ಆಗ್ತಾ ಇದೆ. ಅಂತಹ ದೇಶದ ವಿರುದ್ಧ ಯಾವ ಕ್ರಮವನ್ನು ಕೂಡ ನಮ್ಮ ಸರ್ಕಾರ ಕೈಗೊಳ್ಳುತ್ತಾ ಇಲ್ಲ. ಯಾವ ಕ್ರಮವನ್ನು ಕೂಡ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಇದು ಯಾವುದು ಕೂಡ ಶೋಭೆ ತರೋದಿಲ್ಲ. ನಿಮ್ಮ ನಡವಳಿಕೆ ಇದು. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮವೇ ಆಗ್ತಾ ಇದೆ, ಆದರೂ ಕೂಡ ನಮ್ಮ ಸರ್ಕಾರ ಮೌನವನ್ನು ವಹಿಸ್ತಾ ಇದೆ. ಈ ಬಗ್ಗೆ ಪ್ರಧಾನಿ ಮೋದಿ ಆಗಲಿ, ಕೇಂದ್ರ ಸಚಿವ ಅಮಿತ್ ಶಾ ಆಗಲಿ, ಅವರ್ಯಾರು ಮಾತನಾಡ್ತಾ ಇಲ್ಲ. ನಿಮ್ಮ ಮೌನ ಸರಿಯಲ್ಲ. ಕೇವಲ ದುಡ್ಡಿಗಾಗಿ ಪಾಕಿಸ್ತಾನದ ಜೊತೆ ನೀವು ಕ್ರಿಕೆಟನ್ನು ಆಡ್ತೀರಾ ಅಂತ BCCIಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ ಕೆಂಡ ಆಗಿಬಿಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಅಂತಹ ಪಾಕಿಸ್ತಾನದ ಜೊತೆ ನಾವು ಆಟವನ್ನು ಆಡಬೇಕಾ? ಬರೀ ದುಡ್ಡಿಗೋಸ್ಕರ BCCI ಆಟವನ್ನು ಆಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಭಿಮಾನದ ಪ್ರತೀಕ ನಮ್ಮ ದೇಶ ಅಂತ ಬಂದಾಗ ನಾವೆಲ್ಲವನ್ನು ಕೂಡ ಬಿಡಬೇಕಾಗುತ್ತೆ. ಅದು ಮ್ಯಾಚ್ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ. ನಮ್ಮ ಶತ್ರು ರಾಷ್ಟ್ರದ ಜೊತೆ ನಾವು ಯಾಕೆ ಆಟವನ್ನು ಆಡಬೇಕು ಅನ್ನೋದೇ ಇಲ್ಲಿ ಇವರ ಪ್ರಶ್ನೆ. ಪ್ರಧಾನಿ ಮೋದಿ ಅವರನ್ನು ನಾವು ಅಧಿಕಾರದಲ್ಲಿ ತಂದಿದ್ದು, ಜನ ಓಟ್ ಹಾಕಿ ಆ ಸ್ಥಾನದಲ್ಲಿ ಕೂರಿಸಿರೋದು ನಮ್ಮನ್ನ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಕಾಪಾಡಲಿ ಅಂತ, ರಕ್ಷಣೆ ಮಾಡಲಿ ಅಂತ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಬಾಂಗ್ಲಾದೇಶದಲ್ಲಿ ಅಷ್ಟೆಲ್ಲ ಹಿಂದೂಗಳ ಹತ್ಯೆ ಆದರೂ ಕೂಡ ಮೋದಿ ಮೌನ ವಹಿಸಿದ್ರು, ಅಮಿತ್ ಶಾ ಅವರು ಮೌನ ವಹಿಸಿದ್ರು. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸಿಗರು ಬರ್ತಾರೆ, ಅವರು ಅಲ್ಲಿ ಒಳಗೆ ಬಂದು ಕರ್ನಾಟಕಕ್ಕೂ ಕೂಡ ಬರ್ತಾರೆ ಅಂತಂದರೆ ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಎಲ್ಲರ ಮೌನ ಯಾಕಿದೆ? ಯಾಕೆ ಇವರು ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇಲ್ಲ? ನಿಜಕ್ಕೂ ಕೂಡ ಇವರು ಜನರನ್ನು ರಕ್ಷಣೆ ಮಾಡೋದಾದರೆ, ನಮ್ಮ ದೇಶದ ಜನತೆಗೆ ನ್ಯಾಯವನ್ನು ಕೊಡೋದಾದರೆ, ಹಿಂದೂಗಳನ್ನು ಕಾಪಾಡೋದಾದರೆ ಯಾಕೆ ಮೌನವಾಗಿದ್ದಾರೆ? ಇದಕ್ಕೆ ಮೋದಿಯವರು ಉತ್ತರ ಕೊಡಬೇಕಾಗತ್ತೆ, ಅಮಿತ್ ಶಾ ಅವರು ಉತ್ತರ ಕೊಡಬೇಕಾಗತ್ತೆ. ಕೇಂದ್ರದಲ್ಲಿರುವಂತಹ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಅದರ ಸಚಿವರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರಶ್ನೆ ಬರುತ್ತೆ. ಇನ್ನು ಈ ಮ್ಯಾಚ್ ವಿಚಾರ ಅಂತ ಬಂದಾಗ, ಈ ಹಿಂದೆ ಪಾಕಿಸ್ತಾನದ ಜೊತೆ ಆಟವನ್ನು ಆಡಿದಾಗ ನಾವು ನೋಡಿದ್ದೀವಿ ಯಾವ ರೀತಿಯಾದಂತಹ ಒಂದು ತಿರುಗೇಟನ್ನು ಕೊಟ್ಟಿತ್ತು ಭಾರತ ಅಂತ ಹೇಳಿ. ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಒಂದು ಯೋಚನೆ ಕೂಡ ಇರಬಹುದು. ಪಾಕಿಸ್ತಾನದ ಜೊತೆ ನಾವು ಆಟವನ್ನು ಆಡಿ ಅವರನ್ನು ಸೋಲಿಸಿ ಮತ್ತೆ ತಕ್ಕ ಉತ್ತರವನ್ನು ಕೊಡಬೇಕೆನ್ನುವಂತಹ ಒಂದು ಯೋಚನೆ ಕೂಡ ಇರಬಹುದು. ಆದರೆ ಪ್ರಮೋದ್ ಮುತಾಲಿಕ್ ಅವರ ಮಾತೇನಂತಂದರೆ, ನಮ್ಮ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಸರ್ಕಾರ ಸುಮ್ಮನೆ ಇದೆ, ಈಗ ಮತ್ತೆ ಆ ಪಾಕಿಸ್ತಾನದ ಜೊತೆನೇ ಕ್ರಿಕೆಟ್ ಆಟವನ್ನು ಆಡೋಕ್ಕೆ ಮುದ್ದಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮ್ಯಾಚ್ ಏನೇ ಇರ್ಬೋದು, ದೇಶ ಅಂತ ಬಂದಾಗ ನೋಡಿ, ಪೆಹಲ್ಗಾಮ್ ದಾಳಿ ಆಯಿತು, ಎಷ್ಟೋ ಜನ ಹೆಣ್ಣುಮಕ್ಕಳು ತಮ್ಮ ತಾಳಿಯನ್ನು ಕಳ್ಕೊಂಡ್ರು, ತಮ್ಮ ಗಂಡಂದಿರನ್ನು ಕಳೆದುಕೊಂಡ್ರು. ಅದರ ವಿರುದ್ಧವಾಗಿ ನಾವು ಈಗಾಗಲೇ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ವಿ. ಅದರಿಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದ್ದಾಯಿತು. ಆದರೆ ಇನ್ನೂ ಕೂಡ ಆ ಜನರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಪಾಕಿಸ್ತಾನದ ಒಂದು ಮೈಂಡ್ ಸೆಟ್ನಲ್ಲಿ ಅವರ ಬುದ್ಧಿಯನ್ನೇ ಬಿಟ್ಟಿಲ್ಲ ಅವರು. ಹೀಗಿರುವಾಗ ಈ ಆಟ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದನ್ನು ನೋಡ್ತಾ ಇದ್ದರೆ BCCI ಕೇವಲ ದುಡ್ಡಿಗಾಗಿ ಈ ಪಂದ್ಯವನ್ನು ಆಡಿಸ್ತಾ ಇದೆ. ಇವ್ರ ಮಾತು ಜನರಲ್ ಆಗಿ ಈ ವಿಚಾರವನ್ನು ನೋಡೋದಾದ್ರೆ ನೋಡಿ, ಅದೇನಿರು ದುಡ್ಡಿಗೋಸ್ಕರ ಮತ್ತೊಂದೇನೋದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಅದು ಹೈ ವೋಲ್ಟೇಜ್ ಪಂದ್ಯ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಟಿಕೆಟ್ ಕೂಡ ತುಂಬ ದುಬಾರಿಯಾಗಿರುತ್ತೆ, ಆರ್ಥಿಕವಾಗಿ ತುಂಬ ಲಾಭವನ್ನು ಕೂಡ ತಂದುಕೊಡುತ್ತೆ ದೇಶಕ್ಕೆ. ಈ ಒಂದು ಯೋಚನೆ ಕೂಡ ಇರುತ್ತೆ. ಆದರೆ ಶತ್ರು ರಾಷ್ಟ್ರ ಆಗಿರೋದ್ರಿಂದ ನಾವು ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ, ಯಾವುದರಲ್ಲಿಯೂ ಕೂಡ ಹಿಂಜರಿಯೋದಿಲ್ಲ. ಯುದ್ಧಕ್ಕೂ ಬಂದರೂ ಯುದ್ಧವನ್ನು ಮಾಡಿ ಗೆಲ್ತೀವಿ, ಆಟ ಆಡೋಕೆ ಬಂದರೆ ಆಟದಲ್ಲಿ ಕೂಡ ಆಟವನ್ನು ಆಡಿ ಗೆಲ್ತೀವಿ ಅನ್ನೋಂಥ ಮನಸ್ಥಿತಿಯನ್ನು ನಾವು ಹೊಂದಿದ್ದೀವಿ. ಯಾವ ರೀತಿಯಾಗಿ ಬಂದರೂ ಸರಿ, ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂತಹ ಶಕ್ತಿ ನಮ್ಮಲ್ಲಿದೆ ಅನ್ನೋಂಥ ರೀತಿಯಲ್ಲಿ BCCI ಈ ನಿರ್ಧಾರವನ್ನು ತಗೊಂಡಿರ್ಬೋದು. ಆದರೆ ಮುತಾಲಿಕ್ ಅವರ ಪ್ರಶ್ನೆ, ಅಷ್ಟೆಲ್ಲ ಮಾಡಿದವ್ರ ಜೊತೆ ಯಾಕೆ ಆಡಬೇಕು, ಬೇಡ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.